ಕೇರಳ ಮತ್ತು ಮಡಿಕೇರಿಯಲ್ಲಿ ಮಳೆ ಅನಾಹುತಗಳನ್ನು ಸೃಷ್ಟಿಸುತ್ತಿದೆ. ಮಳೆ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಕಳೆದ 100 ವರ್ಷಗಳಿಂದ ಈ ರೀತಿ ಮಳೆಯನ್ನು ಕೇರಳದಲ್ಲಿ ಯಾರೂ ನೋಡೇ ಇರಲಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲೂ ಸಹಿತ ಇದೇ ರೀತಿಯ ಒಂದು ಅಸ್ತವ್ಯಸ್ತಗೊಂಡಿದೆ. ಈ ಮಳೆಯಿಂದಾಗಿ ಇಲ್ಲಿಯವರೆಗೂ ಕೇರಳದಲ್ಲಿ ಸರಿಸುಮಾರು 150ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಮುಳುಗಿ ಹೋಗಿದೆ. ಈ ತಿಂಗಳ 26ರವರೆಗೆ ಕೊಚ್ಚಿಯಲ್ಲಿ ಯಾವುದೇ ವಿಮಾನ ಓಡಾಡುವುದಿಲ್ಲ. ಇನ್ನ ಕೇರಳದ ಹಲವು ಜಾಗಗಳಲ್ಲಿ ಟ್ರೈನ್ ವ್ಯವಸ್ಥೆ ಕೂಡ ನಿಲ್ಲಿಸಲಾಗಿದೆ. ಗುಡ್ಡ ಕುಸಿತದಿಂದಾಗಿ ಹಲವು ಜಾಗಗಳಲ್ಲಿ ವಾಹನಗಳ ಸಂಚಾರವೂ ಕೂಡ ಅಸ್ತವ್ಯಸ್ತಗೊಂಡಿದೆ. ಕೇರಳದ 14 ಡಿಸ್ಟ್ರಿಕ್ಟ್ಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮೊದಲ ಬಾರಿಗೆ ಇಡುಕ್ಕಿ ಡ್ಯಾಂ ತುಂಬಿ ಹರಿಯುತ್ತಿದೆ. ಹಲವು ಚಿತ್ರರಂಗದ ನಟ ನಟಿಯರು ಕೂಡ ತಮ್ಮ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಕೇರಳಗೆ ನಡೆದಿರುವ ನಷ್ಟವನ್ನು ತುಂಬಿಸಲು ಕೆಲವು ವರ್ಷಗಳೇ ಹಿಡಿಯುತ್ತದೆ. ಅಷ್ಟೇ ಅಲ್ಲದೆ ಏರ್ಟೆಲ್, ಜಿಯೋ ಟೆಲಿಫೋನ್ ಕಂಪನಿಗಳು ಸಹ ಫ್ರೀಯಾಗಿ ಸರ್ವಿಸ್ಗಳನ್ನ ನೀಡ್ತಾ ಇದ್ದಾರೆ. ಹಾಗೆ ಐ ಸಪೋರ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.